ಪಂಚಟಂಗಿ ವಾಯುಗಂಗಾಳ ರುಮ್ಮಚೂರಿ 3 ವಸ್ತುಗಳು ಬೇಕಾಗಿದ್ದು ಬೇಕಾಗ್ಯಾವ. 3 ವಸ್ತುಗಳು ಬೇಕಾಗಿದವಪ್ಪ ಅಂತಾರ. ಹೌದು. ಆ ವಸ್ತುಗಳನ್ನ ತಯಾರು ಮಾಡಿ ಬೀರಪ್ಪ ಕ್ವಾನೇಶ್ವರ ದೈತನ ಮರ್ದನ ಮಾಡ್ಯಾನಂತೇಳಿ ಜಗತ್ತೇ ಶ್ರುತಿ ಸಾರ್ತದ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತ. ಹೌದಪ್ಪ. ಆದ್ರೆ ಹಿಂದ ಬೀರಪ್ಪ ಅಕ್ಕ ಮಾಯಕ್ಕನ ಕಡೆ ಕಾಡಬಾರ್ದು ಕಾಡ್ಯಾನ, ಬೇಡಬಾರ್ದು ಬೇಡ್ಯಾನ. ಹೌದು. ಹೌದಿಲ್ಲ? ಹೌದು. ಲಗೋರಿ ಚಂದ ಬೇಡದ ಅಕ್ಕನ ಕಡೆ ಲಗೋರಿ ಚಂದ ಅಕ್ಕ ಮಾಯಕ್ಕ ಬೀರಪ್ಪಗ ತಂದು ಕೊಟ್ರು. ತಂದು ಕೊಟ್ಟವ್ರಿಪ್ಪ. ಬಿಲ್ಲುಬಾಣ ಕೇಳದ ಬಿಲ್ಲುಬಾಣ ಮಾಯಕ್ಕ ಮಾಡಿಸಿ ತಂದು ಕೊಟ್ರು. ಹೌದಪ್ಪ. ಇಂತೆಲ್ಲ ಬಿಲ್ಲುಬಾಣ ಹಿಂದ ಮಾಯಕ್ಕ ಮಾಡಿಸಿ ಕೊಟ್ಟಿದ್ದ ಬೀರಮ್ಮನ ಹತ್ತಲಿ ಅದಾವ. ಬಿಲ್ಲುಬಾಣ ಅದಾವ. ಹೌದು. ಅದೇ ಬಿಲ್ಲು ಬಾಣದಿಂದ ಬಾಣ ಬಿಟ್ಟು ಬೀರನ್ನ ದೈತನ ಸಂಹಾರ ಮಾಡಬೇಕಾಗಿತ್ತು. ಹೌದು. ಕ್ವಾನೇಶ್ವರ ದೈತನ ಮರ್ದನ ಮಾಡಬೇಕಾಗಿತ್ತು. ಆ ಬಿಲ್ಲು ಬಾಣದಿಂದನೇ ಕ್ವಾನೇಶ್ವರ ದೈತನ ಬೀರಪ್ಪ ಮರ್ದನ ಮಾಡಬೇಕಾಗಿತ್ತು. ಹೌದು. ಆದ್ರ ಮುಂದ ಪಂಚಟಂಗಿ ವಾಯುಗಂಗಾಳ ರುಮ್ಮಚೂರಿಯನ್ನೇ ಯಾಕ ತಯಾರು ಮಾಡಿಕೊಂಡ, ಅವೇ ಯಾಕೆ ವಸ್ತುಗಳು ಬೇಕಾದು? ಹೌದು. ಅವೇ 3 ವಸ್ತುಗಳು ಯಾಕೆ ಬೇಕಾದು? ಯಾಕಂದ್ರೆ ಹಿಂದ ಬಾಣ ಇತ್ತಲ್ಲ, ಅವೇ ಬಾಣ ಹೊಡಿಬೇಕಾಗಿತ್ತು ಬೀರಪ್ಪ ಅಂತ ಕೇಳ್ತಾರ ಅವ್ರ. ಹೌದು. ಇವ್ಯಾಕೆ ಬೇಡಿದ? ಹಂಗೆಲ್ಲದ ಉತ್ರು ಹೆಂಗ್ರಿಪ್ಪ? ಆ ಬಿಲ್ಲವನ್ನ ಮಾಯಕ್ಕೇನ ಮಾಡಿಸಿಕೊಟ್ಟಿರಲ್ಲ. ಹೌದು. ಮಾಯಕ್ಕ ಮಾಡಿಸಿಕೊಟ್ಟಿರ್ತಕ್ಕಂತ ಬಿಲ್ಲುಬಾಣ ಆ ದೈತಗ ನಡೀತಿದ್ದಿಲ್ಲ, ಆ ದೈತಗ ನಡತಿದ್ದಿಲ್ಲವ. ಹೌದು. ಆ ಬಿಲ್ಲುಬಾಣದ ಮರವಿನೇ ಬೇರೆ ಅದ. ಹೌದಪ್ಪ. ಹೌದಿಲ್ಲ? ಹಿಂದ ಇತಿಹಾಸನೇ ಬೇರೆ ಅದ. ಹಿಂದ ಇತಿಹಾಸನೇ ಬೇರೆ ಅದ. ಹೌದು. ಮುಂದೆ ಬೀರಣ್ಣ ದೇವರಿಗೆ ಮಾಳಿಂಗ್ರಯ ಶಿಷ್ಯ ಬೇಕಾಗಿದ್ದ. ಹೌದು. ಹೌದಿಲ್ಲ? ಹೌದಪ್ಪ. ಆ ಬಿಲ್ಲು ಬಾಣದಿಂದ ಜೋರ ಕಡ್ತ ಬೀರಪ್ಪ ಬಿಟ್ಟಿದ್ದಪ್ಪ ಅಂದ್ರೆ ಮುಂದೆ ಶಿಷ್ಯ ಬೀರಪ್ಪ ಯಾರು ಶಿಷ್ಯ ಮಾಳಿಂಗ್ರಯ ಹುಟ್ಟುತ್ತಿದ್ದಿಲ್ಲ ಅಲ್ಲಿ. ಹೌದಪ್ಪ. ಮಾಳಿಂಗ್ರಯ ಬೇಕಾಗಿತ್ತು, ಶಿಷ್ಯ ಬೇಕಾಗಿತ್ತು ಬೀರಪ್ಪಗ. ಹೌದು. ಬೀರಪ್ಪ ಶಿಷ್ಯನ ಮಾಡ್ಕೋಬೇಕಾದ್ರ ಹೌದಪ್ಪ. ಆ ವಾಯುಗಂಗಾಳ ರುಮ್ಮಚೂರಿ ಪಂಚಟಂಗಿ ಆಗಿರ್ತಕ್ಕಂತ 3 ವಸ್ತು ತಯಾರಾಗಬೇಕಾದ್ರ ಏನ್ ಮಾಡ್ಬೇಕಾಗಿತ್ತು? ಮಾಳಿಂಗರಾಯನ 6ನೇ ಅವತಾರ, ಹಿಂದಿನ ಅವತಾರ ದೇವರಿಗಳೇ ಬಪ್ಪನ 6ನೇ ಅವತಾರ ಮಾಳಪ್ಪಂದದ. ಹೌದಪ್ಪ. ಮಾಳಪ್ಪನ 6ನೇ ಅವತಾರದ 7ನೇ ಅವತಾರದಾಗ ಮುಂದೆ ಮಾಳಿಂಗರಾಯ ಹುಟ್ಟಿ ಬಂದಾನ. ಹುಟ್ಟಿ ಬಂದ್ರಿಪ್ಪ. 6ನೇ ಅವತಾರ ದೇವರಿಗಳೇ ಬಪ್ಪನ ಅಂತ್ಯ ಆಗಬೇಕಾಗಿತ್ತು. ಹೌದು. ಅವನ ಅಂತ್ಯ ಆದ್ರೆ ಮಾತ್ರ 3 ವಸ್ತು ತಯಾರಾಗಬೇಕಾಗಿತ್ತಲ್ಲಿ. ಹೌದಪ್ಪ. ಹೌದಿಲ್ಲ? ಹೌದು. ಆ ಅಂತ್ಯ ಆದ್ಮೇಲೆ ಬೇಕಾಗಿತ್ತು. ಮುಂದೆ ಶಿಷ್ಯ ಮಾಳಿಂಗರಾಯ ಬೀರಪ್ಪಗ ಬೇಕಾಗಿದ್ದ. ಹೌದಪ್ಪ. ಮುಂದೆ ಶಿಷ್ಯನ ಪಡ್ಕೋಗೋಸ್ಕರ ಹೌದು. ಇದ ಒಂದು ಒಳ್ಳೆಯ ಸಮಯ ಸಂದರ್ಭ ಆಯ್ತದೆ ತಿಳ್ಕೊಂಡು ಆ ವಾಯುಗಂಗಾಳ ರುಮ್ಮಚೂರಿ ಆ ಪಂಚಟಂಗಿ ತಯಾರಾಗಬೇಕಾರ ಅಲ್ಲಿ ದೇವರಿಗೆ ಬಪ್ಪನ ಆತ್ಮ ಆಹುತಿ ಆಗಬೇಕಾಗಿತ್ತು. ಹೌದಪ್ಪ. ಅದು ಆಹುತಿ ಆದವನ ಅಂತ್ಯ ಆದ್ರೇನೆ ಮುಂದೆ ಆ ವಸ್ತುಗಳು ತಯಾರಾಗ್ತಾವ ಅನ್ನೋದು ಬೀರಣ್ಣ ದೇವರಿಗೆ ಗೊತ್ತಿತ್ತು ವಿಷಯ. ಗೊತ್ತಿತ್ರಪ್ಪ. ಹೌದಿಲ್ಲ? ಹೌದು. ಆದ್ರೆ ಬಿಲ್ಲಬಾಣ ಆ ದೈತಗ ನಡುತ್ತಿದ್ದಿಲ್ಲ. ಹೌದಪ್ಪ. ಉತ್ತರ ಮತ್ತ ಅದ್ರಾಗ ಯಾರು ಬೇರೆ ಇಲ್ಲ. ಹೌದು. ಹೌದಿಲ್ಲ? ಹೌದು. ಅದಕ್ಕಾಗಿ ಆ ಮಾಲಿಂಗರಾಯ ಅದಕ್ಕಾಗಿ ಬೀರ ದೇವರ ಪಂಚಟಂಗಿ ವಾಯುಗಂಗಾಳ ರುಮ್ಮಚೂರಿ ಅಲ್ಲಿ 3 ವಸ್ತುಗಳ ಸಲುವಾಗಿ ಅಲ್ಲಿ ದೇವರಿಗಳ ಬಪ್ಪನ ಆಹುತಿ ಆದ ನಂತರ ಗುರು ಬೀರಪ್ಪನ ಕೇಳ್ತಾನ ಶಿಷ್ಯ ದೇವರಿಗಳೇ ಬಪ್ಪನ ಏನಂತ್ರಿಪ್ಪ? ಯಪ್ಪ ಗುರುವೇ, ಇವು 3 ವಸ್ತುಗಳ ಆಹುತಿ ಆಗ್ಬೇಕಾದ್ರೆ ಆಹುತಿ ಕೊಡ್ತೀನಿ ಕರೆ ಪ್ರಾಣ. ಇವು ತಯಾರಾಗಬೇಕಾದ್ರೆ ನಾ ಆಹುತಿ ಕೊಡ್ತೀನಿ. ಆದ್ರೆ ಮುಂದೆ ನನ್ನ ನಿನ್ನ ಬೆಟ್ಟಿ ಯಾವಾಗ ಅಂದವ? ಹೌದು. ದೇವರಿಗೆ ಬಪ್ಪಣ್ಣ. ದೇವರಿಗಳೇ ಬಪ್ಪಣ್ಣ ಅವಾಗ ಬೀರಣ್ಣ ಹೇಳ್ತಾನ ಏನತ್ರಿ? ನನ್ನ ನಿನ್ನ ಬೆಟ್ಟ ಆಗ್ಬೇಕಾರ 36 ವರ್ಷ ನಂತರ ನನ್ನ ನಿನ್ನ ಬೆಟ್ಟ ಅಂದ. ಹೌದು. ಹೌದಿಲ್ಲ? 3 ಪಟ್ಟ ಮುಗಿಬೇಕು, ಅವಾಗ ನನ್ನ ನಿನ್ನ ಬೆಟ್ಟ ಅಂದ. ಅವಾಗ 12 20 ವರ್ಷ ನನ್ನಪ್ಪ ಬೀರ ದೇವ್ರು ಎಲ್ಲಾ ದೈತ್ರನ ಸಂಹಾರ ಮಾಡಿದ. ಪ್ರಾಣೇಶ್ವರ, ಮುಂಡಾಸುರ, ಗರ್ಜಾಸುರ, ಸಂಕೇಶ್ವರ, ಬಂಕಾಸುರ ಇವೆಲ್ಲಾ ದೈತ್ರನ ಸಂಹಾರ ಮಾಡಬೇಕಾರ 24 ವರ್ಷ ಮುಗಿದಿತ್ತು, 12 ವರ್ಷ ಬಾಕಿ ಉಳಿದಿತ್ತು. ಅದೇ 12 ವರ್ಷವನ್ನ ಹಂಗೆ ವ್ಯರ್ಥ ಮಾಡ್ಕೋಬಾರ್ದು. ಏನ್ ಮಾಡಿದ? ದೇವರಿಗೆ ಬಪ್ಪನ ಅವತಾರದಾಗ ಹಿಂದೆ ಮಾತು ಕೊಟ್ಟಿನ ಶಿಷ್ಯಾಗ ಏನಂತೇಳಿ ಏನಂತ? ಮುಂದೆ 3 ಪಟ್ಟ ಆದ ನಂತರ ನನ್ನ ನಿನ್ನ ಬೆಟ್ಟ ಅಂತ ಹೇಳಿನಿ. ಇನ್ನ 12 ವರ್ಷ ನನ್ನ ಶಿಷ್ಯ ಬರೋದು ಬಾಕಿ ಉಳಿದ ಬರ್ಕೊಂಡು ಅವಾಗ ಬೀರ ದೇವರಾಗಿರ್ತಕ್ಕಂಥ ಗೋಡಿಗೇರಿ ಗುಡದಾಗ ಕೂತಾನ. ತನ್ನ ಮನಸ್ಸನ್ನ ಶಾಂತಿ ಮಾಡಿಸ್ಕೋಗೋಸ್ಕರ ಕೂತಾನೆ. ಹಂಗೆ ಕುಂದ್ರಬಾರ್ದು, ಮನಸ್ಸನ್ನ ಶಾಂತಿ ಮಾಡ್ಕೋಬೇಕಂತ ಹಂಗೆ ಪರಮಾತ್ಮನ ನಾಮ ಸ್ಮರಣೆ ಮಾಡ್ಲಿಕ್ಕತ್ತಿದ್ದ. ಬಗಲಾಗ ಆಲದ ಬೇರೆ ಬಿಟ್ಟಿತ್ತು, ಬಗಲಾಗ ಯಾಕಪ್ಪ ಅಂದ್ರ ಗಡದಾಗ ಮಲ ಮರಿ ಮಾಡಿತ್ತು. ಬೀರ ದೇವ್ರ ಕೂತ ಜಾಗದಾಗ ಹೊತ್ತು ಬೆಳೆದಿತ್ತು. ಓಮನ
ನಮಃ ಶಿವಾಯ ಅನ್ನುವಂತ ಶಬ್ದ ಮಾತ್ರ ಗುಣಗುಡುತ್ತಿತ್ತು. 12 ವರ್ಷ ಮುಗಿಲಿಕ್ಕೆ ಒಂದೇ ದಿನ ಬಾಕಿ ಆಗಿತ್ತು. ಆವಾಗ ಬೀರದೇವರಿಗೆ ಬಂದ ಪರಮಾತ್ಮ ಎಚ್ಚರ ಮಾಡ್ತಾನೆ, ಎಲ್ಲೋ ಬೀರಣ್ಣ, ನಿನ್ನ ಶಿಷ್ಯ ಹಿಂದ ದೇವರಿಗಳೇ ಬಪ್ಪನ್ನಗೆ ಅವತಾರದಾಗ ಮಾತು ಕೊಟ್ಟಿದಿ ಏನಂತೇಳಿ. ಏನಂತ? ವಾಯುಗಂಗಾನ ರುಮಚೂರಿ ಪಂಚಡಂಗಿ ತಯಾರಾಗುವ ಸಂದರ್ಭದಾಗ ನಿನ್ನ ಶಿಷ್ಯ ಆಹುತಿ ಆಗ್ಯಾನ. ಆಹುತಿ ಆಗುವ ಸಂದರ್ಭದಾಗ 3 ಪಟ್ಟ ಆದ ನಂತರ ನನ್ನ ನಿನ್ನ ಬೆಟ್ಟಗೆ ಬಂದಿ. ಈಗ 3 ಪಟ್ಟ ಮುಗಿಲಿಕ್ಕೆ ಬಂದದ, ಶಿಷ್ಯ ಬರೋ ಸಮಯ ಆಗ್ಯದ, ಏಳೋ ಬೀರಪ್ಪ ಅಂತೇಳಿ ಪರಮಾತ್ಮ ಸೂತ್ರಧಾರಿ ಪರಮಾತ್ಮ ನಿನ್ನ ಪಾತ್ರಧಾರಿಗೆ ಮಾತು ಹೇಳಿದಿಲ್ಲಿ. ಅವಾಗ ಸೂತ್ರಧಾರಿ ಬಂದ ಎಚ್ಚರ ಕೊಟ್ಟಾಗ ನಿನ್ನ ಪಾತ್ರಧಾರಿ ಗುರು ಆಗಿರ್ತಕ್ಕಂಥ ಏನ್ ಮಾಡಿದಾನೆ ಇಲ್ಲಿ, ಏನ್ ಮಾಡಿದ? ಅವಾಗ ಮುಂದೆ ಎಳಿ ರೂಪ ತೊಟ್ಟ ಶಿಷ್ಯ ಗುರು ಓಡ್ತಿದ್ದ. ಗುರು ಬೀರಣ್ಣ ಓಡುವಂತ ಸಂದರ್ಭದಾಗ ಶಿಷ್ಯ ಮಾಳಿಗರ ಜಕ್ರಾಯ ಅಲ್ಲೇ ಬಂದಂತ ಸಂದರ್ಭದಾಗ ಡೋಣಿ ಹೆಗ್ಗೇರಿಕೆ ಗುರು ಶಿಷ್ಯರ ಬಿಟ್ಟಾಯ್ತು 7ನೇ ಅವತಾರದಾಗ. ಅದಕ್ಕಾಗಿ ಮಾತು ಹಿಂಗ ಬರ್ತದ. ಯಾಕಪ್ಪ ಅಂದ್ರೆ ಗುರು ಬೀರಣ್ಣ ಯಾಕೆ ಮಾಡಬೇಕಾಯ್ತು, ಶಿಷ್ಯ ಬೀರಪ್ಪ ಶಿಷ್ಯ ಮಾಳಿಂಗರಾಯನ ಪಡ್ಕೋಬೇಕಾಗಿತ್ತಲ್ಲ ಅಷ್ಟೇ. ಮಾಳಿಂಗರಾಯ ಹುಡುತ್ತಿದ್ದಿಲ್ಲ, ಹೌದಿಲ್ಲ? ಇಲ್ಲಿ ದೇವರಿಗಳ ಬಪ್ಪನ ಅಂತ್ಯ ಆಗ್ಬೇಕಾಗಿತ್ತು. ಅದಕ್ಕೆ ಇಷ್ಟೇ ಮಾತ. ಅದಕ್ಕ ಕಲ್ಲವು ಕಡಬು ಕೊಟ್ಟಾಳಂದ್ರ ಕಲ್ಲವು ದಾಸಿ ಕೊಡೋದು ಸ್ವಾಭಾವಿಕ. ಹಂಗೆ ಕೊಡ್ಬೇಡ್ರಿ, ತೂತು ದಾಸಿ ಕೊಡ್ರಿ, ಮ್ಯಾಗ ಚಟ್ನಿ ಹಚ್ಚಿ ಕೊಡ್ರಿ, ಸ್ವಾದ ಬರ್ಬೇಕು. ಹೇಳಿದಾರೆ ಕಮಿಟರು, ಏನಂತ್ರಿ? ಹೋಗಿ ನೋಡ್ರಿ, ಸಿದ್ಧಾಂತರ ಇರಬೇಕು ಒಂದು, ಇರ್ಲಿರಿ ಬುಕ್ಕಿನಾಗರ ಇರಬೇಕು ಒಂದು. ಎರಡಕ್ಕೂ ಎರಡು ಎಲ್ಲಪ್ಪ ಅಂದ್ರೆ ಈ ಬುಕ್ಕಿನಾಗ ಇರಬೇಕು, ಇಲ್ಲಂದ್ರೆ ಸಿದ್ಧಾಂತ ಇರಬೇಕು, ಎರಡೂದ್ರಾಗ ಉತ್ತರ ಇರಬೇಕು. ಅಂತ ಪ್ರಶ್ನೆಗಳನ್ನ ಮಾತಾಡ್ರಿಂದಾರ. ಇಲ್ಲ ಮ್ಯಾಲಗಳ ಕೂಡ್ಯಾವ, ಗುರು ಶಿಷ್ಯರ ಮ್ಯಾಲನೆ ಕೂಡ್ಯಾವ. ಗುರು ಶಿಷ್ಯರ ಒಗ್ಗವಾದದಾಗ ಒಂದು ಮಾತು ಕೇಳೋದ. ಏನ್ ಕೇಳಿದ್ರಿಪ್ಪ? ಹೊನ್ನಳ್ಳಿ ಅಂತ ಗ್ರಾಮದಾಗ ಒಬ್ಬ ದೊಡ್ಡ ಸಾಹುಕಾರನ ಕಷ್ಟ ಕಾರ್ಪಣ್ಯಗಳನ್ನ ಹಾಲು ಮತದ ಸಿದ್ಧ ಒಬ್ಬ ಏನ್ ಮಾಡಿದಾನ, ಕಷ್ಟ ಕಾರ್ಪಣ್ಯಗಳ ಬಂದಂತ ಸಂದರ್ಭದಾಗ ಎಲ್ಲಾ ಕಷ್ಟಗಳನ್ನ ಬಗೆಹರಿಸಿದಾನ. ಹಾಲು ಮತದ ಪವಾಡ ಪುರುಷ, ಸಿದ್ಧಿ ಪುರುಷ ಅವ ಹಾಲು ಮತದವನೇ. ಆ ಸಂದರ್ಭದಾಗ ಎಲ್ಲಾ ಕಷ್ಟಗಳ ಪರಿಹಾರ ಆದ ಸಂದರ್ಭದಾಗ ಏನೈತ್ರಿ, ಆ ಸಾಹುಕಾರ ಆಗಿರ್ತಕ್ಕಂಥವ ಗುರುದೀಕ್ಷೆ ಅಂತ ತಿಳ್ಕೊಂಡು ಬಂಗಾರವನ್ನ ಸೇರದಿಂದ ಅಳೆದುಕೊಳ್ಳಿಕತ್ತಿದತ್ತ. ಗುರುವಿಗೆ ಬಂಗಾರವನ್ನು ಸೇರದಿಂದ ಅಳಿ ಕೊಡ್ತಿದ್ದ. ಬೆಳ್ಳಿ ನಾಣ್ಯಗಳಿತ್ತು ಅವನ ಕಡೆ, ಸೇರದಿಂದ ಅಳೆದುಕೊಳ್ಳಕತ್ತಿದತ್ತ. ಗುರು ಅಂದತ್ತ, ಯಪ್ಪ ನಾ ಭಕ್ತರನ್ನ ಉದ್ಧಾರ ಮಾಡ್ಕೊಂತ ಜಗತ್ತು ಸಂಚಾರ ಮಾಡ್ಲಿಕ್ಕತ್ತೀನಿ, ಇಂತ ಬೆಳ್ಳಿ ಬಂಗಾರಕ್ಕೆ ಆಸೆ ಮಾಡೋ ಮಗ ನಾ ಗುರು ಅಲ್ಲ, ಇವೆಲ್ಲಾ ಬ್ಯಾಡ ಅಂದತ್ತ. ಅವಾಗ ಅದೇ ಗುರುವಿನ ಬಾಜು ಒಬ್ಬ ಹೇಸ ಕಸಮಲ ಶಿಷ್ಯ ಆಗಿದ್ದ. ಕಸಮಲ ಶಿಷ್ಯ ಇದ್ದ. ಹೌದು. ಆ ಕಸಮಲ ಶಿಷ್ಯ ಏನ್ ಮಾಡಿದ್ರಿಪ್ಪ, ಈ ಬೆಳ್ಳಿ ನಾಣ್ಯಗಳಿಗೆ ಆಸೆ ಮಾಡಿದ. ಗುರು ಕೊಡ್ಲಿಕ್ಕಟ್ಟವ, ಗುರು ತಗೋಲಿಕ್ಕಟ್ಟವ, ನನಗರ ಕೊಡ್ರಿ ಅಂದವ. ಶಿಷ್ಯ ನನಗರ ಕೊಡ ತಿಳ್ಕೊಂಡು ಕಂಬಳಿಗೆ ಕೊಟ್ಟ. ಆ ಕಂಬಳಿ ಒಳಗ ಅಳಾಳದ ಸಾವುಕಾರ ಬೆಳ್ಳಿ ನಾಣ್ಯಗಳನ್ನ ಸೇರಿಲಿ ಅಳದ ಕಂಬಳಿ ಒಳಗೆ ಹಾಕಿದ. ಕಂಬಳಿ ಮಟ್ಟಿ ಮಾಡಿ ಹೆಡಗಿ ಹಾಕೊಂಡು ಗುರು ಮುಂದೆ ಹೋಗ್ತಿದ್ದ, ಶಿಷ್ಯ ಹಿಂದಿಂದ ಹೊಂಟ. ಶಿಷ್ಯ ಹಿಂದೆ ಹೋಗೋ ಸಂದರ್ಭದಲ್ಲಿ ಹಿಂದೆ ಬೆಳ್ಳಿ ನಾಣ್ಯಗಳ ತರ್ಲಿಕ್ಕತ್ತಾನ ಅನ್ನೋದು ಗೊತ್ತಾಗಿತ್ತು ಗುರುವಿಗೆ. ಮುಂದೆ ಭೀಮಾ ನದಿ ಹೊಳಿ ದಾಟಿ ಹೊಂಟಿದ್ರು. ಭೀಮಾ ನದಿ ನಾವನ್ಯಾಗ ದಾಟಿ ಹೋಗೋ ಸಂದರ್ಭದಾಗ ಗುರು ಆಗಿರ್ತಕ್ಕಂಥ ಶಿಷ್ಯಗ ಮಾತು ಹೇಳ್ತಾನ, ಆ ಕಂಬಳಿ ಮಟ್ಟಿ ಒಳಗ ಏನ ಬೆಳ್ಳಿ ನಾಣ್ಯಗಳದಾವ, ಏನ ಕರಿ ಇದ್ದದಾವ ನೋಡು ತಮ್ಮ ಅಂದತ್ತವ. ನೋಡ್ರಿ ಮರಮ ಗುರುವಿನಲ್ಲಿ ಎಂತ ತಾಕತ್ತದ. ವಿಷಯ ಹೊಂಡ್ರು ಅಂತವನಿಗೆ ಹೊಂಡಬೇಕು ಇವತ್ತು. ಏನಂದ ಗುರು? ಆದ್ರೆ ಕಂಬಳಿ ಮಟ್ಟಿ ಮೇಲೆ ನೀ ಎಲ್ಲ ಹೆಡಗಿ ಹಾಕೊಂಡು ಹಿಂದಿಂದ ಬಂದಿಕರೆ, ಆ ಬೆಳ್ಳಿ ನಾಣ್ಯಗಳದಾವ ಅಂತ ತಿಳ್ಕೊಂಡು ಆಸೆ ಮಾಡಿ ತಂದಿಕರೆ, ಅದ್ರಾಗ ಬೆಳ್ಳಿ ನಾಣ್ಯ ರೊಕ್ಕ ಅದಾವ, ಏನ ಕರಿ ಇದ್ದೈತಿ ನೋಡು ತಮ್ಮ ಬಿಚ್ಚ ಅಂದತ್ತ. ಶಿಷ್ಯಾಗ ಅಂದ್ಕೂಡ ಇದು ಶಿಷ್ಯ ಕಣ್ಣು ತರ ಬಾಯಿ ತರದ ಹಿಂಗ ಬಿಚ್ಚಿ ನೋಡಿದತ್ತ. ಏನ್ ಕಾಣಿದ್ರಿಪ್ಪ? ಅದ್ರೊಳಗ ಬರೀ ಎಲ್ಲಾ ಬೆಳ್ಳಿ ನಾಣ್ಯ ಇದ್ದಿದ್ದಿಲ್ಲ ಬಂಧುಗಳೇ, ಬರೀ ಕರಿ ಇದ್ದೇನೆ ಇದ್ದು ಅಂತ. ಇವೇನು ತಂದೆ ಕರಿ ಇದ್ದಿ ಅಂದತ್ತ ಶಿಷ್ಯಾಗ. ಅವಾಗ ಇವೆಲ್ಲಾ ಬೆಳ್ಳಿ ನಾಣ್ಯಗಳಲ್ಲಿ ಯಪ್ಪ ಭಗವಂತ ನಾಣ್ಯಗಳ ರೊಕ್ಕದವತೆ ಮಾಡಿ ತಂದಿನಿ ಅಂತ ತಿಳ್ಕೊಂಡವನೇ. ಅವೆಲ್ಲಾ ನಾಣ್ಯಗಳ ಆಲತ್ರ ಕರಿ ಇದ್ದತ್ತ. ಹೊಳ್ಯಾಗ ಅಲ್ಲೇ ಭೀಮಾನಿದಾಗ ಚೆಲ್ಲಿ ಬಿಟ್ಟತ್ತ. ಆ ಶಿಷ್ಯ ಅವನ ಚೆಲ್ಲೋತ್ ಮುಂದ ಏನ್ ಕಾಣ್ತಿದ್ವು? ಅವ್ರ ಕರಿ ಇದ್ಲಿ ಕಾಣ್ತಿದ್ದು, ಶಿಷ್ಯಾಗ ನೋಡ್ರ ಇದ್ಲಿ ಗತಿ ಕಾಣ್ತಿತ್ತು. ಆ ಭೀಮಾ ನದಿ ಹೊಳಿಯೊಳಗ ಹೋದ ನಂತರ ಬೆಳ್ಳಿ ನಾಣ್ಯಗಳು ಲಕ್ಕ ಹೊಳಕೋತ ಕೆಳಗ ನಾಣ್ಯಗಳು ಬಿದ್ದು ಒಳಗೆ ಹೋಗ್ತಿದ್ದು, ಬೆಳ್ಳಿ ಕಾಣ್ಕೋತ ಹಿಂಗ ಇಂತಾದೊಂದು ಪವಾಡ ಮಾಡಿದ ಗುರು ಆಗಿರ್ತಕ್ಕಂಥ ಶಿಷ್ಯಾಗ. ಯಾಕ ಶಿಷ್ಯ ಆಗಿರ್ತಕ್ಕಂಥವ ನನ್ನ ಬೆನ್ನ ಹತ್ಯಾನಪ್ಪ ಅಂತಾರ. ಗುರುವಿನ ಭಕ್ತಿ ಮಾಡೋ ಸಲುವಾಗಿ ಇವ ಬೆನ್ನ ಹತ್ತಿಲ್ಲ, ಇವ ಸ್ವಾರ್ಥದ ಸಲುವಾಗಿ ತನ್ನ
ಶಿಷ್ಯಗ ನಾವೊಂದ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊ ಇಂಥದೊಂದು ಪವಾಡ ಮಾಡಿದ ಗುರು. ಹೌದೌದ್ರಿಪ್ಪ. ಹೌದಿಲ್ಲ? ಅಂತ ಪವಾಡ ಮಾಡಿರ್ತಕ್ಕಂತ ಗುರು ಯಾರ? ಅವ ಯಾಕಪ್ಪ ಅಂದ್ರ ಯಾವ ಊರಾಗ ಸಾವುಕಾರ ರೊಕ್ಕ ಬೆಳ್ಳಿ ನಾಣ್ಯಗಳನ್ನ ಅಳೆದು ಕೊಡ್ತಿದ್ದ, ಯಾವ ಜಿಲ್ಲಾ ಯಾವ ತಾಲೂಕ ಯಾವ ಊರ ಈ ಸದ್ಯ ಹೋಗಿ ನೋಡ್ರಿ ಸಿದ್ಧಾಂತ ಮಾತ ಆ ಊರಾಗ ಹೇಳ್ಬೇಕು. ಹೌದಿಲ್ಲ? ಅನ್ನುವಂತ ಮಾತನ್ನು ಕೇಳಿ ಇವ ಹಾಲು ಮತದ ಸಿದ್ಧಿ ಪುರುಷನೇ ಇದಾನ. ಮತ್ತ ಹಾಲು ಮತದೊಳಗನೆ ಮಾತು ಕೇಳಿನಿ. ಅದಕ್ಕ ಬಹಳ ಮಾತಾಡ ದೈವಿಕ ಬೇಸರ ಆಗಲಾರ್ದನೆ ಒಂದ್ ಎರಡೇ ನುಡಿಯದವ. ಹೌದಿಲ್ಲ? ಹೆಂಗ ಎರಡು ನುಡಿ ಹಾಡಿ